ಬೆಡಗಿ ಬೀಟೌನ್ ಅಂಗಳವನ್ನ ಅಲುಗಾಡಿಸಿದ್ದ ಅಪ್ರತಿಮ ಸುಂದರಿ. ಸ್ಕ್ರೀನ್ ಮೇಲೆ ಆ ಚೆಲುವೆ ಬಂದಳೆಂದ್ರೆ ಪಡ್ಡೆ ಹುಡುಗರು ಹುಚ್ಚೆದ್ದು ಕುಣಿತಿದ್ರು. ಈಗ ಅದೇ ನಟಿ ಆಶ್ಚರ್ಯ ರೀತಿಯಲ್ಲಿ ಆಧ್ಯಾತ್ಮದತ್ತ ಮುಖ ಮಾಡಿದ್ದಾಳೆ. ಎಸ್, ಮಮತಾ ಕುಲಕರ್ಣಿ ಬಾಲಿವುಡ್ ಕಂಡಂತಹ ಮೋಸ್ಟ್ ಬ್ಯೂಟಿಫುಲ್ ಹೀರೋಯಿನ್. ಯಶಸ್ಸಿನ ಉತ್ತುಂಗ ನೋಡಿದ ನಟಿ. ಬೊಂಬಾಟ್ ಆಕ್ಟಿಂಗ್, ಅತ್ಯಾಕರ್ಷಕ ಮೈಕಟ್ಟು ಆಕೆಯನ್ನ ರಾತ್ರೋರಾತ್ರಿ ಸ್ಟಾರ್ ಮಾಡಿಬಿಟ್ಟಿತ್ತು. ಲೌಕಿಕ ಜೀವನದ ಯಶಸ್ಸಿನ ಉತ್ತುಂಗದಲ್ಲಿದ್ದ ನಟಿ ಈಗ ಸನ್ಯಾಸತ್ವಕ್ಕೆ ಶರಣಾಗಿದ್ದಾಳೆ. ಬಾಲಿವುಡ್ನಲ್ಲಿ ಧೂಳೆಬ್ಬಿಸಿದ್ದ ಈ ಬ್ಯೂಟಿ ಪ್ರತಿ ಸಲ ಸನ್ಯಾಸಿ ಆದ್ಲು ಅನ್ನೋ ಸುದ್ದಿ ಬರ್ತಿತ್ತು. ಆದರೆ ಇದೀಗ ನಿಜಕ್ಕೂ ಸನ್ಯಾಸಿನಿಯೇ ಆಗಿದ್ದಾಳೆ. ಶಾರುಖ್ ಖಾನ್, ಸಲ್ಮಾನ್ ಖಾನ್ ಒಟ್ಟಿಗೆ ನಟಿಸಿದ ಮೊದಲ ಕಲ್ಟ್ ಸಿನಿಮಾ ಎಂದೇ ಕರೆಸಿಕೊಳ್ಳುವ ಕರಣ್ ಅರ್ಜುನ್ ಸಿನಿಮಾದಲ್ಲಿ ಮಮತಾ ಕುಲಕರ್ಣಿ ನಾಯಕಿಯಾಗಿ ನಟಿಸಿದರು. ಅಮೀರ್ ಖಾನ್ ಜೊತೆಗೆ ಬಾಜಿ, ಸೂಪರ್ ಹಿಟ್ ಸಿನಿಮಾ, ಚೈನಾ ಗೇಟ್, ಇನ್ನು ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಪದೇ ಪದೇ ಸನ್ಯಾಸಿ ಆದಳು ಅಂತ ಸುದ್ದಿ ಆದ ಪಡ್ಡೆ ಹುಡುಗರ ಕನಸಿನ ರಾಣಿ ಕೊನೆಗೂ ಸನ್ಯಾಸಿನಿ ಆಗಿಬಿಟ್ಟಿದ್ದಾರೆ. ಸಾಧ್ವಿ ಆಗಿ ದೀಕ್ಷೆ ತೆಗೆದುಕೊಂಡು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದಾರೆ. ಮಾಜಿ ನಟಿ, ಹಾಲಿ ಮಹಾಮಂಡಳೇಶ್ವರಿ ಮಮತಾ ಕುಲಕರ್ಣಿ ಮಹಾಕುಂಭಮೇಳದ ರಸ್ತೆಯಲ್ಲಿ ಓಡಾಡಿ ಎಲ್ಲರ ಹುಬ್ಬೇರುವಂತೆ ಮಾಡಿಬಿಟ್ಟಿದ್ದಾರೆ. ಮಮತಾ ಗಿರಿ ಮಹಾರಾಜ್ ಅಂತ ಹೆಸರನ್ನು ಬದಲಿಸಿಕೊಂಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಇತ್ತೀಚೆಗೆ ಜೋರಾಗಿ ಸದ್ದು ಮಾಡ್ತಿರೋ ಕಿನ್ನರ ಅಖಾಡದ ಮಹಾಮಂಡಳೇಶ್ವರ ಪಟ್ಟವನ್ನು ಆಕೆ ದಕ್ಕಿಸಿಕೊಂಡಿದ್ದಾರೆ. ಅದ್ಭುತ ನಟಿ, ಅಂದಗಾತಿ ಈಗ ಸನ್ಯಾಸಿನಿ ಆದಳು ಎಂಬ ವಿಚಾರ ಆಕೆಯ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದೆ. ಮಮತಾ ಕುಲಕರ್ಣಿ ಕಟ್ಟಕಡಿಯದಾಗಿ 2003ರಲ್ಲಿ ಬೆಂಗಾಲಿ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು. ಆ ಬಳಿಕ ಚಿತ್ರರಂಗದಿಂದಲೇ ದೂರವಾದ್ರು. ಪದೇ ಪದೇ ಆಧ್ಯಾತ್ಮದ ಹಾದಿ ಹಿಡಿದಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು. ಒಂದಷ್ಟು ಫೋಟೋಗಳು ಸಹ ಮಮತಾ ಸನ್ಯಾಸಿನಿ ಆಗಿರಬಹುದು ಅನ್ನೋ ಕತೆ ಹರಿದಾಡುವಂತೆ ಮಾಡ್ತಿದ್ವು. 2016ರಲ್ಲಿ ಈ ನಟಿಯ ಹೆಸರು ಮಾದಕ ವಸ್ತು ಸಾಗಣೆ ಪ್ರಕರಣದಲ್ಲಿ ಕೇಳಿ ಬಂದಿತ್ತು. ಬರ್ತಿ 2,000 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಕೇಸ್ ಇದಾಗಿತ್ತು. ಈಗ ನಟಿಮಣಿ ಸನ್ಯಾಸಿಯಾಗಿದ್ದು ಎಲ್ಲ ಪ್ರಶ್ನೆಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾಳೆ. ಅಂಡರ್ ವರ್ಲ್ಡ್ನ ದೊಡ್ಡ ದೊಡ್ಡ ಡಾನ್ಗಳ ಜೊತೆ ಮಮತಾಗೆ ಸಂಬಂಧವಿದೆ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇತ್ತು. ಮುಂಬೈ ಪೊಲೀಸರು ನಟಿಯ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ವಿಚಾರಣೆ ಕೂಡ ಮಾಡಿದ್ರು. ಆದ್ರೀಗ ಮಮತಾ ಏಕಾಏಕಿ ಸನ್ಯಾಸ ದೀಕ್ಷೆಯನ್ನ ತೊಟ್ಟಿದ್ದಾರೆ. ನಾನು ತಕ್ಷಣ ಸನ್ಯಾಸ ದೀಕ್ಷೆಯನ್ನ ಪಡೆದಿಲ್ಲ. 23 ವರ್ಷಗಳಿಂದ ತಪಸ್ಸನ್ನ ಆಚರಿಸಿದ್ದೀನಿ, ಧ್ಯಾನ ಮಾಡಿದ್ದೀನಿ, ಧಾರಣೆ ಪ್ರತ್ಯಾರ ಎಲ್ಲವನ್ನ ಮಾಡಿದ್ದೀನಿ. 20 ವರ್ಷಗಳಿಂದ ಬ್ರಹ್ಮಚರ್ಯವನ್ನ ನಿಭಾಯಿಸಿದ್ದೇನೆ ಎಂದು ಮಮತಾ ಹೇಳಿಕೊಂಡಿದ್ದಾರೆ.